ನೆಟ್ವರ್ಕ್ ನ ಎಕ್ಸಿಕ್ಯೂಟಿವ್ ಎಡಿಟರ್ ಆದ ನಿರಂಜನ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಿರಂಜನ್, ಫ್ರಾಂಕ್ ಆಗಿ ಹೇಳಬೇಕಂದ್ರೆ ಬಹುತೇಕ ಭಾರತೀಯರಿಗೆ ಈ ರೀತಿ ಆಗೋದು ಇಷ್ಟ ಇರಲಿಲ್ಲ. ಆದ್ರೆ ಯುದ್ಧ ಯಾವ ದೇಶಕ್ಕೂ ಒಳ್ಳೇದಲ್ಲ. ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂತು ಪಾಕಿಸ್ತಾನ, ಇದಕ್ಕೆ ಕಾಲಿಗೆ ಬಿದ್ದು ಬೇಡ್ಕೊಂಡಿದೆ, ನಮಗೆ ಯುದ್ಧ ಬೇಡಪ್ಪ ಬಿಟ್ಬಿಡಿ ನಮ್ಮನ್ನ ಅಂತ ಹೇಳಿ. ಯಾವಾಗ ಬೇಡ್ಕೊಳ್ತು, ಭಿಕ್ಷೆ ಬೇಡ್ತು, ಆಗ ಭಾರತ ಇದಕ್ಕೆ ಒಪ್ಪಿದೆ. ಏನ್ ಹೇಳ್ತೀರಿ? ಈಗ ನೋಡಿ ಸ್ಮಿತಾ, ಇವಾಗ ಲಾಸ್ಟ್ 3 ದಿವಸದಲ್ಲಿ ನೀವು ನೋಡಿದ್ರೆ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ನೋಡಿದ್ರೆ ದಿವಸ 9 ಸ್ಟ್ರೈಕ್, ಅವರ ಟೆರರ್ ಕ್ಯಾಂಪ್ ಯಾರ್ಯಾರಿತ್ತೋ ಅವ್ರಿಗೆ ಸ್ಟ್ರೈಕ್. ನಿನ್ನೆ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ನ ನಾವು ಡಿಸೇಬಲ್ ಮಾಡಿದ್ರಿ. ಇವತ್ತು ಪ್ರಿಸಿಷನ್ ಸ್ಟ್ರೈಕ್ ಅಲ್ಲಿ 6 ಏರ್ ಬೇಸಸ್ ನಾವು ಡಿಸ್ಟ್ರಾಯ್ ಮಾಡಿದ್ವಿ. ಇವತ್ತು ಮಧ್ಯಾಹ್ನ ಒಂದು ಬ್ರೇಕಿಂಗ್ ನ್ಯೂಸ್ ಬಂತು ನಮಗೆ, ಡಿಜಿಎಂಒ ಲೆವೆಲ್ ಟಾಕ್ಸ್ ಆಗಿತ್ತು ಅಂತ. ಅದಾದ್ಮೇಲೆ ಒಂದು ಅರ್ಧ ಅವರ್ 1 ಅವರ್ ಆದ್ಮೇಲೆ ಇನ್ನೊಂದು ಅಪ್ಡೇಟ್ ಬಂತು ನಮಗೆ. ಇಂಡಿಯಾದ ಸ್ಟೇಟ್ಮೆಂಟ್ ಬಂತಲ್ಲ, ನಾನು ಶೇರ್ ಮಾಡಿದ್ದೆ ಆಗ ಸ್ಟೇಟ್ಮೆಂಟ್, ಅನ್ ಆಕ್ಟ್ ಆಫ್ ಟೆರರ್ ವಿಲ್ ಬಿ ಕನ್ಸಿಡರ್ಡ್ ಅನ್ ಆಕ್ಟ್ ಆಫ್ ವಾರ್. ಸೊ ನಾವು ಆವಾಗ ಯೋಚನೆ ಮಾಡ್ತಿದ್ವಿ ಯಾಕೆ ಇವಾಗ ಸಡನ್ ಆಗಿ ಈ ತರ ಒಂದು ಸ್ಟೇಟ್ಮೆಂಟ್ ಬಂದಿದೆ ಅಂತ. ಬಟ್ ಈಗ ನಾವು ನಮ್ ಕಾಂಟ್ಯಾಕ್ಟ್ಸ್ ಯಾರ್ಯಾರಿದಾರೋ ಇಲ್ಲಿ ಡೆಲ್ಲಿಯಲ್ಲಿ, ನಾನು ಇಲ್ಲಿಂದ ಲೈವ್ ಇದೀನಿ ಈಗ ಡೆಲ್ಲಿಯಿಂದ, ವಾಪಸ್ ಹೋಗಿ ನಾವು ಮಾತಾಡಿದಾಗ ನಮಗೇನು ಗೊತ್ತಾಗಿದೆ ಅಂದ್ರೆ, ಇದು ಎಲ್ಲಿ ಶುರುವಾಗಿದೆ ಅಂದ್ರೆ US ಅಲ್ಲಿ ಪಾಕಿಸ್ತಾನ್ ಅಂಬಾಸಿಡರ್ ಟು ದ US ಅವರು ಹೋಗಿ ಅಮೆರಿಕ ಹತ್ರ ಮಾತಾಡಿ ಒಂದು ಹಾಟ್ಲೈನ್ ಓಪನ್ ಮಾಡಿದ್ದಾರೆ. ಅದು ಲಾಸ್ಟ್ 2 days 2 ದಿವಸದಿಂದ ಒಂದು ಹಾಟ್ಲೈನ್ ಓಪನ್ ಆಗಿದೆ. ಆ ಹಾಟ್ಲೈನ್ ಅಲ್ಲಿ ಏನ್ ಡಿಸೈಡ್ ಮಾಡಿದ್ರು ಅಂದ್ರೆ, ಒಂದು ಇಂಟರ್ವೆನ್ಷನ್ ಬೇಕು. ಅದು ಮೊದಲನೇ ಸಲ ಯಾವತ್ತು ಅವ್ರಿಗೆ ಗೊತ್ತಾಯ್ತು ನಮ್ಮ ಪ್ರಿಸಿಷನ್ ಸ್ಟ್ರೈಕ್ಸ್ ನಾವ್ ಯಾರ್ಯಾರನ್ನ ಹೊಡಿಬೇಕಿತ್ತೋ ಅವ್ರನ್ನ ಹೊಡೆದ ಮೇಲೆ, ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ, ಹಿಜ್ಬುಲ್ ಮುಜಾಹಿದ್ನ ಹೊಡೆದ ಮೇಲೆ, ಆಗ ಅವ್ರಿಗೆ ಗೊತ್ತಾಯ್ತು ಅವ್ರು ಏನು ಮಾಡಕ್ಕಾಗಲ್ಲ ಅಂತ. ನಮ್ ಏರ್ ಡಿಫೆನ್ಸ್ ಸುಪೀರಿಯಾರಿಟಿ ಅವ್ರದ್ದು ಹೇಗೆ ಸಿಸ್ಟಮ್ಸ್ ಫೇಲ್ ಆಯ್ತು, ಅವತ್ತೇ ಅವ್ರು ಡಿಸೈಡ್ ಮಾಡಿದ್ರು ಅಮೆರಿಕನ್ಸ್ ನ ಅಪ್ರೋಚ್ ಮಾಡೋದಕ್ಕೆ. ನಮ್ಮ ಹತ್ರ ಬಂದಿರೋ ಇನ್ಫಾರ್ಮೇಶನ್, ಪಾಕಿಸ್ತಾನ್ ಅಂಬಾಸಿಡರ್ ಟು ದ US ಹೋಗಿ ಅಮೆರಿಕ ಹತ್ರ ಬೇಡ್ಕೊಂಡಿದ್ದಾರೆ, ಪ್ಲೀಸ್ ನೀವು ಹೆಲ್ಪ್ ಮಾಡಬೇಕು ಅಂತ. ಸೊ ಅದಕ್ಕೆ ನೀವು ಇನ್ನೊಂದು ಸ್ಟೇಟ್ಮೆಂಟ್ ನೋಡ್ಬೇಕು. ನೀವು JD ವ್ಯಾನ್ಸ್, US ವೈಸ್ ಪ್ರೆಸಿಡೆಂಟ್ JD ವ್ಯಾನ್ಸ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. 3 ದಿವಸದಿಂದ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ಇಟ್ ಈಸ್ ನನ್ ಆಫ್ ಅವರ್ ಬಿಸ್ನೆಸ್ ಅಂತ ಒಂದು ಟ್ವೀಟ್ ಕೊಡ್ತಾರೆ ಅವರು. ನೀವು ಇದು ಗ್ರಾಫಿಕ್ ಒಂದು ಮಾಡಬೇಕು ಸ್ಮಿತಾ ಅವರೇ ಮತ್ತು ನಾಗೇಂದ್ರ ಅವರೇ, ನೀವೊಂದು ಗ್ರಾಫಿಕ್ ಮಾಡಿ. 3 ದಿವಸದಿಂದ JD ವ್ಯಾನ್ಸ್ US ವೈಸ್ ಪ್ರೆಸಿಡೆಂಟ್ ಏನಂತ ಹೇಳಿದ್ರು ಅಂತ ನೀವು ಚೆಕ್ ಮಾಡಿ, ನೀವು ಟ್ವಿಟರ್ ಅಲ್ಲಿ ಚೆಕ್ ಮಾಡಿ, ಅದನ್ನ ಒಂದು ಗ್ರಾಫಿಕ್ ಮಾಡ್ಕೊಳ್ಳಿ. 3 ದಿವಸ ಹಿಂದೆ ಹೇಳ್ತಾರೆ ಇಟ್ ಈಸ್ ನನ್ ಆಫ್ ಅವರ್ ಬಿಸ್ನೆಸ್, ಅಂದ್ರೆ ನಮಗೂ ಇದಕ್ಕೂ ಏನು ಕನೆಕ್ಷನ್ ಇಲ್ಲ, ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಇಂಡಿಯಾ ಮತ್ತೆ ಪಾಕಿಸ್ತಾನ ಅಂತ. ಸಡನ್ ಆಗಿ 2-3 ದಿವಸದಲ್ಲಿ ಏನ್ ಚೇಂಜ್ ಆಯ್ತು ಅಂದ್ರೆ, ನಾವು ಅವ್ರಿಗೆ 1 ಪ್ರಿಸಿಷನ್ ಸ್ಟ್ರೈಕ್, 2ನೇ ಪ್ರಿಸಿಷನ್ ಸ್ಟ್ರೈಕ್, 3ನೇ ಪ್ರಿಸಿಷನ್ ಸ್ಟ್ರೈಕ್, 3 ದಿವಸದಲ್ಲಿ 3 ಪ್ರಿಸಿಷನ್ ಸ್ಟ್ರೈಕ್ ಮಾಡಿದ್ಮೇಲೆ ಅಮೆರಿಕನ್ಸ್ ಹ್ಯಾವ್ ಡಿಸೈಡೆಡ್ ಟು ಇಂಟರ್ವೀನ್. ಅವ್ರು ಇಂಟರ್ವೀನ್ ಆಗಿದ್ದಾರೆ, ಅದು ಮಾತುಕತೆ ನಡೀತಿತ್ತು. ಇವತ್ತು DGMO ಲೆವೆಲ್ ಟಾಕ್ಸ್ ಆಯ್ತು. ಅವ್ರು ಫೋನ್ ಮಾಡಿದ್ರು, ಪಾಕಿಸ್ತಾನ ಅವರು ಫೋನ್ ಮಾಡಿ, ಪಾಕಿಸ್ತಾನ್ DGMO ನಮ್ಮ DGMO ಜೊತೆ ಹಾಟ್ಲೈನ್ ಓಪನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಓಕೆ, ಆಗಿದ್ದಾಗಿದೆ, ಈಗ ಸೀಸ್ ಫೈರ್ ಮಾಡೋಣ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಆ ರಿಕ್ವೆಸ್ಟ್ ಮಾಡಿದ್ಮೇಲೆ, ಯಾಕಂದ್ರೆ ಇದು ನಮಗೆ ಒಂದು ಐಡಿಯಾ ಇತ್ತು ಈ ತರ ಆಗಬಹುದು ಅಂತ. ಸೊ ಆವಾಗ ಅವ್ರ ರಿಕ್ವೆಸ್ಟ್ ಫಾರ್ಮಲಿ ಮಾಡ್ಕೊಂಡ್ಮೇಲೆ ನಾವು ವಾಪಸ್ ಹೋಗಿ ಡೆಲ್ಲಿಯಲ್ಲಿ ಮಾತುಕತೆ ನಡೆದಿದೆ. ಇಲ್ಲಿ ರೈಸಿನಾ ಹಿಲ್ ಅಲ್ಲಿ ನಾರ್ತ್ ಬ್ಲಾಕ್, ಸೌತ್ ಬ್ಲಾಕ್ ಮತ್ತೆ PMO ಜೊತೆ ಮಾತುಕತೆ. ಇವತ್ತು ನೀವು ನೋಡಿದ್ರೆ, ಇವತ್ತು ಸಾಯಂಕಾಲ ಪ್ರಧಾನ ಮಂತ್ರಿ, 3 ಸರ್ವಿಸ್ ಚೀಫ್ಸ್ ಮತ್ತೆ NSA ಅಜಿತ್ ಡೋವಾಲ್, CDS, ರಕ್ಷಾ ಮಂತ್ರಿ ಎಲ್ಲರೂ ಇನ್ನೊಂದ್ಸಲ ಒಟ್ಟಿಗೆ ಕುತ್ಕೊಂಡು ಒಂದು ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ ಯಾವಾಗ ಆಯ್ತು ಅಂದ್ರೆ, ಈ DGMO ಲೆವೆಲ್ ಕಾಲ್ ಆದ್ಮೇಲೆ ಆ ಮೀಟಿಂಗ್ ಆಗಿದೆ. ಆ ಮೀಟಿಂಗ್ ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ, ಈಗ ಈ ತರ ಒಂದು ಸೀಸ್ ಫೈರ್ಗೆ ಪಾಕಿಸ್ತಾನ ಅವರೇ ಬಂದು ನಮ್ಮನ್ನ ಕೇಳ್ತಿದ್ದಾರೆ, ಸೀಸ್ ಫೈರ್ ಬೇಕು, ಈಗ ಸ್ಟಾಪ್ ಮಾಡೋಣ ಈಗ ಅಂತ. ಸೊ ಈಗ ಸೀಸ್ ಫೈರ್ ಆಗಿದೆ. ಈಗ 12ನೇ ತಾರೀಕುವರೆಗೂ ಮಾತುಕತೆ ನಡೆಯೋದಿಲ್ಲ. ನೆಕ್ಸ್ಟ್ ಮಾತುಕತೆ ಇರೋದು 12ನೇ ತಾರೀಕು ಮೇ, ನಾಡಿದ್ದು 12 ಗಂಟೆಗೆ. ಸೊ ಅಲ್ಲಿವರೆಗೂ ಫೈರಿಂಗ್ ಇಲ್ಲ ಅಂತ ನಾವು ಅನ್ಕೊಂಡಿದೀವಿ. ಬಟ್ ಅದು ಅವರು ರೆಸ್ಪೆಕ್ಟ್ ಮಾಡ್ತಾರೋ ಇಲ್ವೋ ಅನ್ನೋದು ನಮಗೇನು ಗೊತ್ತಿಲ್ಲ. ಸ್ಮಿತಾ, ಟ್ರಂಪ್ ಅವರ ಟ್ವೀಟ್ ಅನ್ನ ಓಪನ್ ಮಾಡಿದ್ರೆ ಮೊದಲ ಕಾಮೆಂಟ್ ಅಲ್ಲಿ ಪ್ರಶ್ನೆ ಇರೋದೇ ಇದು, ಕ್ಯಾನ್ ವಿ ಟ್ರಸ್ಟ್ ಪಾಕಿಸ್ತಾನ್? ನಾವು ಪಾಕಿಸ್ತಾನ ಡೇ 1 ಇಂದ ಅಬ್ಸರ್ವ್ ಮಾಡ್ತಿದೀವಿ. ಹೈಯರ್ ಅಫಿಷಿಯಲ್ ಮಟ್ಟದಲ್ಲಿ ಬರ್ತಾ ಇರೋ ಸ್ಟೇಟ್ಮೆಂಟ್, ನಾವು ಯುದ್ಧ ಮಾಡಲ್ಲ, ನಮ್ ಕಡೆಯಿಂದ ಏನು ಆಗ್ತಿಲ್ಲ, ಭಾರತನೇ ಯುದ್ಧ ಮಾಡ್ತಿರೋದು ಅಂತ ಹೇಳಿ. ಬಟ್ ಎವ್ರಿ ನೈಟ್ ನಾವು ಪಾಕಿಸ್ತಾನದ ಕಡೆಯಿಂದಲೇ ಡ್ರೋನ್ ಬರ್ತಿರೋದನ್ನು ಗಮನಿಸ್ತಿದೀವಿ. ಹೇಳೋದೊಂದು, ಮಾಡೋದೊಂದು. ಈಗ ಅಮೆರಿಕ ಲೆವೆಲ್ ಅಲ್ಲಿ ಮಾತುಕತೆ ಆಗಿದೆ, ಬಟ್ ಪಾಕಿಸ್ತಾನ ಲೆವೆಲ್ ಅಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರಾ ಅನ್ನೋದೇ ಅನುಮಾನ. ಅಬ್ಸಲ್ಯೂಟ್ಲಿ. ನೀವು ನೋಡಿದ್ರೆ ನೋಡಿ, ಪಾಕಿಸ್ತಾನ ನಿಮ್ ನಂಬಕ್ ಆಗಲ್ಲ ಸ್ಮಿತಾ. ಈ
ಒಂದು ದೇಶ ನೀವು ಅಂದ್ರೆ ಯಾರು ನಂಬಲ್ಲ ಪಾಕಿಸ್ತಾನ್ಗೆ, ಅಮೆರಿಕನ್ಸ್ ನಂಬಲ್ಲ. ನೋಡಿ ಅವ್ರಿಗೆ F-16 ಕೊಟ್ಟಿದ್ರು. F-16 ಏನು ಕೊಟ್ರು? F-16 ಫೈಟರ್ ಜೆಟ್ ಟು ಫೈಟ್ ಅಗೇನ್ಸ್ಟ್ ಟೆರರ್ ಅಂತ ಕೊಟ್ರು. ಅವರು ಅದೇ F-16 ನ ತಗೊಂಡು ನಮ್ಮನ್ನ ಟಾರ್ಗೆಟ್ ಮಾಡಕ್ ಟ್ರೈ ಮಾಡಿದ್ದಾರೆ. ಅಮೆರಿಕನ್ಸ್ ಅವ್ರನ್ನ ನಂಬಲ್ಲ, ಯಾರು ನಂಬೋದಿಲ್ಲ. ಚೈನೀಸ್ ಅವ್ರನ್ನ ನಂಬೋದಿಲ್ಲ, ಯಾಕಂದ್ರೆ ಚೈನೀಸ್ ನಂಬ್ಕೊಂಡು ಅವ್ರಿಗೆ ಮಿಸೈಲ್ಸ್ ಕೊಟ್ಟಿದ್ರು. ಆ ಮಿಸೈಲ್ಸ್ ಇವಾಗ ನೋಡಿ ಪೂರ್ತಿ ದುನಿಯಾಗ ಒಂದು ಅಡ್ವರ್ಟೈಸ್ಮೆಂಟ್ ಆಗಿದೆ. ಚೈನೀಸ್ ಮಿಸೈಲ್ಸ್, ಚೈನೀಸ್ ಡ್ರೋನ್ಸ್, ಟರ್ಕಿಶ್ ಡ್ರೋನ್ಸ್, ಯಾರ್ಯಾರು ಪಾಕಿಸ್ತಾನಿಗೆ ಏನೇನ್ ಕೊಟ್ಟಿದ್ರು, ಎಷ್ಟು ದೊಡ್ಡ ಫೇಲಿಯರ್ ಆಗಿದೆ ಅಂದ್ರೆ ಅವ್ರ ಅಟ್ಯಾಕ್ ಇಂಡಿಯಾ ಮೇಲೆ. ಮೊನ್ನೆ 500 ಡ್ರೋನ್ ಕಳ್ಸಿದ್ರು, ಒಂದು ಡ್ರೋನ್ ಹೊಡೆದಿಲ್ಲ. ನಿನ್ನೆ ಆಲ್ಮೋಸ್ಟ್ 400-500 ಡ್ರೋನ್ ಕಳ್ಸಿದ್ರು, ಒಂದು ಹೊಡೆದಿಲ್ಲ. ಒಂದು ಯಾರ್ದೋ ಪಾಪ ಫಿರೋಜ್ಪುರ್ ಅಲ್ಲಿ ಒಬ್ರು ರೈತನ ಮನೆಯಲ್ಲಿ ಬಿದ್ದಿದೆ ಅದು ಡ್ರೋನ್, ಅವ್ರಿಬ್ಬರಿಗೆ ಸ್ವಲ್ಪ ಇಂಜುರಿ ಆಗಿದೆ. ಒಂದು ಚೈನೀಸ್ ಮಿಸೈಲ್ ಟಾರ್ಗೆಟ್ ಹಿಟ್ ಮಾಡಿಲ್ಲ, ಯಾಕಂದ್ರೆ ನಮ್ದು ಆಕಾಶ್ ಮಿಸೈಲ್ ಸಿಸ್ಟಮ್, ನಮ್ದು ಶಿಲ್ಕಾ ಗನ್ಸ್, ನಮ್ದು 70mm ಗನ್ಸ್, ನಮ್ದು ಯಾವ್ದಿದೆಯೋ S-400 ಎಲ್ಲ ನಮ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಸುಪೀರಿಯರ್ ಅಂದ್ರೆ ಪಾಕಿಸ್ತಾನ ಅವ್ರು ನಂಬಕ್ ಆಗ್ತಿಲ್ಲ ನಮ್ ಏರ್ ಡಿಫೆನ್ಸ್ ಹೇಗೆ ಈ ಅಟ್ಯಾಕ್ ನ ಒಂದು ಸ್ವಲ್ಪ ರಿಪೆಲ್ ಮಾಡಿದಾರಂತ. ಸೊ ನಂಬಕ್ಕೆ ಆಗೋದಿಲ್ಲ. ಯುವರ್ ರೈಟ್, ಪಾಕಿಸ್ತಾನ್ ಇಸ್ ದ ಲಾಸ್ಟ್ ಕಂಟ್ರಿ ಎನಿಬಡಿ ಕ್ಯಾನ್ ಟ್ರಸ್ಟ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇವತ್ತು ಬಂದಿರೋದು ಸ್ಮಿತಾ ಮತ್ತೆ ನಾಗೇಂದ್ರ. ಭಾರತ ಹೇಳೋದು ಇನ್ನೊಂದ್ಸಲ ಟೆರರ್ ಅಟ್ಯಾಕ್ ಆದ್ರೆ an act of terror is equal to act of war. Act of terror is equal to act of war. ಇನ್ನೊಂದು ಅಟ್ಯಾಕ್ ಆದ್ರೆ ಇಟ್ ಇಸ್ ವಾರ್. ಈ ಸಲ ಬಿಡಲ್ಲ. ಎಕ್ಸಾಕ್ಟ್ಲಿ. ಈಗ ಕೆಲವರಿಗೆ, ಅದರಲ್ಲೂ ಎಸ್ಪೆಷಲಿ ಭಾರತೀಯರಿಗೆ ಹೆಂಗಿತ್ತು ಅಂದ್ರೆ, ಈ ಸತಿ ಪಾಕಿಸ್ತಾನವನ್ನ ಫುಲ್ ಫಿನಿಶ್ ಮಾಡ್ಬಿಡ್ಬೇಕು, ಇನ್ನೊಂದ್ಸತಿ ಎದ್ದೇಳೋಕಾಗದೆ ಇರೋ ರೀತಿಯಲ್ಲಿ ದಿಸ್ ಇಸ್ ದ ರೈಟ್ ಟೈಮ್, ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನ ಕೂಡ ಪಡೆಯೋಕೆ ರೈಟ್ ಟೈಮ್ ಅಂತ ಅನಿಸಿತ್ತು. ಬಟ್ ಯುದ್ಧ ಒಳ್ಳೇದಲ್ಲ, ಯುದ್ಧ ಯಾವ ದೇಶಕ್ಕೂ ಕೂಡ ಒಳ್ಳೇದಲ್ಲ. ಅದರಲ್ಲೂ ಗ್ಲೋಬಲ್ ಲೆವೆಲ್ ಅಲ್ಲಿ 3ನೇ ಆರ್ಥಿಕತೆ ಆಗೋಕ್ ಹೊರಟಿರೋ ಭಾರತಕ್ಕೂ ಕೂಡ ಒಳ್ಳೇದಲ್ಲ. ಬಟ್ ಪಾಕಿಸ್ತಾನಕ್ಕೆ ಒಂದು ಖಡಕ್ ಸೂಚನೆ ಅಂತೂ ಕೊಟ್ಟಿದೆ ಭಾರತ. ಇನ್ನೊಂದೇ ಒಂದು ಬಾರಿ ಟೆರರ್ ಅಥವಾ ಸೈನಿಕರ ಥ್ರೂನೋ ಒಂದೇ ಒಂದು ಭಾರತದ ಭದ್ರತೆ ಮೇಲೆ ಒಂದೇ ಒಂದು ಬಾರಿ ಅಟೆಂಪ್ಟ್ ಆದ್ರೂ ಕೂಡ ನೆಕ್ಸ್ಟ್ ಆಗೋದು ಯುದ್ಧನೇ. ಇಲ್ಲಿ ಭಾರತ ಸೋತಿಲ್ಲ, ಭಾರತ ಬಗ್ಗಿಲ್ಲ, ಬಟ್ ಎಚ್ಚರಿಸಿ ಕೈ ಕಟ್ಕೊಂಡಿದೆ ಹೀಗೆ ಹೇಳ್ಬಹುದು ಅಂತ. ಬಹುಶಃ ಎಷ್ಟು ಮಾನ ಮರ್ಯಾದೆ, ಸ್ವಲ್ಪನೂ ಮಾನ ಮರ್ಯಾದೆ ಇಲ್ಲಿ ಇದೆಯಾ ಇವ್ರ ಹತ್ರ? ಸ್ಮಿತಾ ಅವರೇ ಯೋಚನೆ ಮಾಡಿ, ಎಷ್ಟು ಮಾನ ಮರ್ಯಾದೆ ಅಂದ್ರೆ ಎಷ್ಟು ನೀಚ್ ಜನ ಅಂದ್ರೆ ಇವರು. ಮೊನ್ನೆವರೆಗೂ ಹೇಳ್ತಾರೆ ನ್ಯೂಕ್ಲಿಯರ್ ಬಾಂಬ್ ಹಾಕ್ತಿವಿ ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ. ಇನ್ನೊಂದು ಅವನು ಖ್ವಾಜಾ ಆಸಿಫ್ ಅಂತ ಒಬ್ಬ ಇದ್ದಾನೆ. ಸಾರಿ ನಿರಂಜನ್, ಒಂದೇ ಸೆಕೆಂಡ್. ಜೈಶಂಕರ್ ಅವರ ಟ್ವೀಟ್ ಅನ್ನ ನಾವು ಗಮನಿಸ್ತಾ ಇದ್ವಿ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಟ್ವೀಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತೊಮ್ಮೆ ಅದನ್ನ ನಿಮ್ಮ ಸ್ಕ್ರೀನ್ ಮೇಲೆ ತರ್ತೀವಿ. ಈ ಕದನ ವಿರಾಮ ಘೋಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಜೈಶಂಕರ್ ಅವರು ಮಾಡಿರುವ ಟ್ವೀಟ್